ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗತ್ತೆ. ಬಟ್ ಬೇಜಾರಾಗತ್ತೆ ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ ಅಂತ. ಅದೊಂದು ಕಡೆ. ಇನ್ಸಿಡೆಂಟ್ ಆಗೋದಕ್ಕೆ ಒಂದು ಟ್ರಿಗರ್ ಪಾಯಿಂಟ್ ಅಂತ ಒಂದಿರುತ್ತಲ್ಲ, ಅದು ಇನ್ನೊಂದು ಕಡೆ. ಒಂದು ಕಡೆ ಜಾಸ್ತಿ ಮಾತಾಡ್ತಾವ್ರು, ಇನ್ನೊಂದು ಕಡೆ ಮಾತಾಡ್ತಾನೆ ಇಲ್ಲ. ಅದನ್ನು ಮಾತಾಡಬೇಕು ಅಂದರೆ ಎಲ್ಲಾನು ಕವರ್ ಮಾಡಬೇಕಲ್ವಾ ಸರ್. ನಾನು ಯಾವುದೇ ನ್ಯೂಸ್ ಚಾನಲ್ ನೋಡಿದ್ರು ಇವಾಗ ಒಂದು ಜೋರಾಗಿ ಕಿರ್ಚಾಡ್ಕೊಂಡು ಅವನು ಹಿಂಗೆ ಮಾಡ್ಬಿಟ್ಟ, ಇವನು ಹಂಗೆ ಮಾಡ್ಬಿಟ್ಟ ಅನ್ನೋದು ತುಂಬ ಜಾಸ್ತಿ ಆಗಿದೆ ಸರ್. ಒಬ್ಬ ಮನುಷ್ಯ ತಪ್ಪು ಮಾಡಿದಾನ ಸರಿ ಮಾಡಿದಾನ ನನಗೆ ಗೊತ್ತಿಲ್ಲ ಸರ್, ಅದು ಪ್ರೂವ್ ಆಗೋವರೆಗೂ ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ಕಡೆಯಿಂದ ಏನಾಗಿದೆ ಅನ್ನೋದನ್ನು ಮಾತಾಡಬೇಕು ಸರ್ ಜನರು. ನಾನು ಈಗಷ್ಟೇ ಹೇಳ್ತಿದ್ದೆ, ಚಿತ್ರಾಲಿ ಪವರ್ಗಲ್ ಅಂದ್ಬಿಟ್ಟು ಒಬ್ಬರು, ನಾನು ಮೊನ್ನೆ ನೋಡ್ತಿದ್ದೆ ಅವ್ರು ಇಂಟರ್ವ್ಯೂ. ಅವ್ರು ಹೇಳಿದ್ದಾರೆ ಅವ್ರಿಗೂ ಪ್ರಾಬ್ಲಮ್ ಆಗಿದೆ ಇದೇ ಅಕೌಂಟಿಂದ ಅಂದ್ಬಿಟ್ಟು. ಇಷ್ಟು ದಿನ ಯಾಕೆ ಹೇಳಿರಲಿಲ್ಲ ಅಂದರೆ ಆ ಅಕೌಂಟಿಂದ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಅವ್ರಿಗೆ ಹೆಂಗೆ ಗೊತ್ತಾಗತ್ತೆ? ಇವಾಗ ಯಾವುದೋ ಒಂದು ಹೆಸರು ಬಂತು, ಆ ಹೆಸರಿಗೆ ಈ ಅಕೌಂಟ್ ಲಿಂಕ್ ಆಗಿತ್ತು, ಹಾಗಾಗಿ ಎಲ್ಲರೂ ಚೆಕ್ ಮಾಡಿದ್ದಾರೆ ಒಂದು ರೌಂಡು ಅವ್ರ ಪ್ರೊಫೈಲ್ನಲ್ಲಿ, ಈ ಅಕೌಂಟಿಂದ ಬಂದಿದೆಯಾ ಮೆಸೇಜು ಅಂತ. ಯಾರ್ಯಾರು ಬಂದಿದೆಯೋ ಅವ್ರು ಅಷ್ಟು ಜನ ಹೇಳಿದ್ದಾರೆ ಬಂದಿದೆ ಅಂದ್ಬಿಟ್ಟು. ಯಾಕೆ ಅವ್ರ ಮಾತನ್ನ ಸೀರಿಯಸ್ ಆಗಿ ತೊಗೊತಿಲ್ಲ? ತಪ್ಪು ಅಲ್ಲೂ ನಡೆದಿದೆ. ನಾನು ಅದರದ್ದು ಪರಿಣಾಮ ಏನಾಗಿದೆ ಅದು ಕರೆಕ್ಟು ಅಂತ ಹೇಳ್ತಿಲ್ಲ ನಾನು. ಎಲ್ಲ ತಪ್ಪೇ ಆಗಿರೋದು, ಟೋಟಲ್ ಆಗಿ ಇದು ಇನ್ಸಿಡೆಂಟೇ ತಪ್ಪಾಗಿರೋದು. ಸ್ಟಾರ್ಟ್ ಏನಕ್ಕಾಯಿತು? ಅದಾಗಿರೋದು ಸರಿನಾ? ನಿಮ್ಮ ಪ್ರಕಾರ ಸರಿನಾ? ಅದು ತಪ್ಪು ತಾನೆ. ಯಾರಿಗೆ ಆಗಲಿ ಕೋಪ ಬರುತ್ತೆ ಸರ್. ಕೋಪ ಬಂತು ಅಂತ ಬೇರೆ ಎಲ್ಲ ಮಾಡೋದಕ್ಕೆ ಹೋಗ್ಬಾರ್ದು. ಅದಕ್ಕೆ ಕಾನೂನಿದೆ, ಸೈಬರ್ ಕ್ರೈಮ್ ಇದೆ, ಅದೆಲ್ಲ ಅವರು ನೋಡ್ಕೊತಾರೆ. ಅದಕ್ಕೊಂದು ಕಂಪ್ಲೇಂಟ್ ಮಾಡಿಬಿಟ್ರೆ ಯಾರ್ಯಾರು ತಪ್ಪು ಮಾಡೋರು ಅವ್ರನ್ನ ಕರ್ಕೊಂಡ್ಬಂದು ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಬಟ್ ಟ್ರಿಗರಿಂಗ್ ಪಾಯಿಂಟ್ ಅಂತ ಇದೆಯಲ್ಲ, ಅದನ್ನು ಕಟ್ ಮಾಡಬೇಕು ಅಂತ ನಾನು ಹೇಳ್ತಿರೋದು. ಲೀಗಲಿ ಗೌರ್ಮೆಂಟಿಂದ ಇನಿಷಿಯೇಟಿವ್ ತೊಗೊಂಡು ಈ ನೆಗೆಟಿವ್ ಕಾಮೆಂಟ್ಸು, ಈ ಫೇಕ್ ಅಕೌಂಟ್ಸು ಧೈರ್ಯವಾಗಿ ಹೇಳಿ ಸರ್. ಧೈರ್ಯವಾಗಿ ಮಾತಾಡಿ, ನೀನು ತಪ್ಪು ಮಾಡಿದ್ಯಾ ಕಣೋ, ನೀನು ಹಿಂಗೆ ಮಾಡಿದ್ದು ಸರಿ ಇಲ್ಲ ಅಂತ ಹೇಳ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.